ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭೋದಯ. ಇವತ್ತು ಊಟ ಹಾಕ್ತಾ ಇದ್ದಾರೆ ಪಕ್ಷಿಗಳು ಇಲ್ಲಿ. ಮತ್ತು ಸ್ಪೆಷಲ್ ನಿಮಗೇನು ತೋರಿಸ್ತೀನಿ, ಅಪ್ಪ ಮತ್ತು ಮಗನ ಬಾಂಧವ್ಯ ಯಾವ ರೀತಿ ಇರ್ತದೆ ಅಂಥೇಳಿ. ನೆನೆ ನಾವು ಖೀರು ತೊಗೊಂಡಿದ್ವಿ. ಅಲ್ಲಿ ಇದು ರುದ್ರ ಮಠಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ರುದ್ರಕೇಶ್ವರಿ ಮಠ ಅಂಥೇಳಿ ಸಿದ್ಧಾರೂಢ ಸ್ವಾಮೀಜಿಯವ್ರದ್ದಿದೆ. ಅಲ್ಲಿಂದ ನಾವು ಹೋಗಿ ತೊಗೊಂಡು ಬಂದಿದ್ವಿ. ರಾತ್ರಿ ಅಪ್ಪು ನೈಟ್ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ 1 ಗಂಟೆಗೆ ಬಂದ. ಆಮೇಲೆ ಚಿನ್ನು ಅವನ ಸಲುವಾಗಿ ಅವ್ನಿಗೆ ಎಬ್ಬಿಸಿ ರಾತ್ರಿ ಚಿನ್ನು ಎದ್ದ ಬಾಗ್ಲ ತೆಗ್ದ. ಆಮೇಲೆ ಅವ್ನು ಬರೆದಿಟ್ಟಿದ್ದಾರೆ, ಹುಗ್ಗಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇನ್ ಫ್ರಿಜ್ ಅಂತ ಹೇಳಿ, ಅಂದರೆ ತಗೋ ಅಂತ ಹೇಳಿ. ಅವ್ನ ಮೇಲೆ ಸ್ನಾನಕ್ಕೆ ಹೋಗಿ ಬರ್ತೀನಪ್ಪ, ನಾನು ಸ್ನಾನ ಮಾಡಿ ಬಂದು ತಿಂತೀನಿ ಅಂತ ಹೇಳಿದ. ಈ ರೀತಿ ಅಪ್ಪ ಅಂದ ಕರ್ತವ್ಯ ಯಾವ ರೀತಿ ಮಾಡಿಟ್ಟಿದ್ದಾರೆ ನೋಡಿ. ಹಿಂಗೆ ಮೊದಲೆಲ್ಲ ಹಿಂಗೆ ಪೇಪರ್ ಒಳಗೆ ಬರೆದಿರ್ತಿದ್ರಂತ ನಮ್ಮ ಮನೆಯವರು. ಆಮೇಲೆ ನಮ್ಮ ಮನೆಯವರ ಅಣ್ಣವರು ಇಬ್ಬರು ಸೇರಿ ನಮ್ಮ ಮನೆಯವರು ಕಾಲೇಜಿಗೆ ಹೋದ್ಮೇಲೆ ಅವರ ಅಣ್ಣವ್ರು ಈ ರೀತಿ ಬರೆದಿರ್ತಿದ್ರಂತ. ಅವ್ರ ಹೆಸರು ನಾಗೇಶ್ ಮಾಮ ಅಂತೀವಿ ನಾವು. ಅವರ ಅಡುಗೆ ಮನೆಗಿನಂತ ಹಿಂಗೆ ಈ ರೀತಿ ಬರೆದಿರ್ತಿದ್ರಂತ. ಖೀರು ಫ್ರಿಜ್ ಒಳಗೆ ಇಟ್ಟಿದ್ದೀನಿ, ಆಮೇಲೆ ಬಂದು ನೋಡಲಿ ಅವ. ಮುಂಜಾನೆ ಚಾಯ್ ರೆಡಿ ಆಗ್ತಾಯಿದೆ. ಮತ್ತು ಮೊಟ್ಟೆ ಸಾರು ಮಾಡಿದ್ದೆ ನಿನ್ನೆ ರಾತ್ರಿ. ಯಾರೂ ನಾವು ಊಟ ಮಾಡಿಲ್ಲ, ಅಲ್ಲೇ ಪ್ರಸಾದ ತಿಂದು ಬಂದಿದ್ವಿ. ಮತ್ತು ಟೈಮ್ ಆಗೈತಿ. ಅಪ್ಪು ಏನೋ ಬೇಗ ಹೋಗ್ತಾ ಇದ್ದಾರಂತ. ಭಾಳ ದಿನ ಜಿಮ್ ತಪ್ಪಿಸಿದ್ದಾರೆ, ಅದಕ್ಕೆ ಜಿಮ್ಮಿಗೆ ಮತ್ತೆ ಹೋಗೋದು ಲೇಟ್ ಆಗ್ತಾಯಿದೆ ಅಂತ ಬೇಗ ಹೋಗ್ತೇನೆ ಅಂತ ಹೇಳಿ ಅದು ರೆಡಿಯಾಗಿದ್ದಾರೆ. ಬಾಯ್. ನಮ್ಮ ಶಾಂಬನು ತಿಂಡಿ ನೋಡಿ ಬೆಳಿಗ್ಗೆ ಎದ್ದು ಕೂಡಲೇ. ಅವಳಿಗೆ ಇಷ್ಟ ಅಂತ ದಿನಾಲೂ ಆಮ್ಲೆಟ್ ತಿನ್ನಕ್ಕೆ ಹೇಳ್ಯಾರ ಡಾಕ್ಟರ್. ದಿನಾಲೂ ಆಮ್ಲೆಟ್ ತಿಂತಾ ಇದ್ದಾಳೆ. ಮತ್ತು ಚಪಾತಿ. ಅದು ನಮ್ಮ ಶಾಂಬಾವಿಗೆ ಇದು ಭಾಳ ಫೇವ್ರೇಟ್ ಇದೆ, ಜೋಡಿಕಾಯಿ ಪಲ್ಯ. ಅವಳಿಗೆ ಡಬ್ಬ ಕಟ್ಟಿ ಕೊಡ್ತಾಯಿದ್ದೀನಿ. ಜೋಡಿಕಾಯಿ ಪಲ್ಯ ಮತ್ತು ಚಪಾತಿ ತೊಗೊಂಡು ಹೋಗ್ತಾಳೆ ಈಗ ಡಬ್ಬಾಗ. ಭಾಳ ಒಳ್ಕನೆ ಗಾಜರಪ್ಪನ ಚಿರಾಲ್ನಾಗ ಒಂದಿವಜಲ್ಲ ಅದು ಚಿರುಂಟೆವು. ಕಾಲು ನೋವು ಕಡಿಮೆ ಆಗೈತಿ, ಅದಕ್ಕೆ ಕಚ್ಚಿ ಎಲ್ಲಿ ಆಗೈತಿ ಅಂತ ಕಾಣಿಸಾದೈತಿ ನೋಡಿ ಈಗ. ಅಲ್ಲ ಈಗೆಲ್ಲ ಗೊತ್ತಾಗತ್ತಲ್ಲ. ಈಗ ಸ್ವಲ್ಪ ಕಾಲು ನೋವು ಕಮ್ಮಿ ಆಯಿತು. ಇಲ್ಲೆಲ್ಲ ಪೆಟ್ಟಾಗಿತ್ತು, ಇಲ್ಲೆಲ್ಲ ಈಗ ಸ್ವಲ್ಪ ಗೊತ್ತಾಗ್ತಾ ಇದೆ. ಅದು ಅಪ್ಪ ರಾತ್ರಿ ಅಪ್ಪ ಮಲ್ಕೊಳಕ್ಕೆ ಕೊಟ್ಟಿದ್ರು. ಅಪ್ಪು 12 ಗಂಟೆಗೆ ಬಂದಲ್ಲ. ಭಾಳ ದೂದಲ್ಲಿ ಬಾಯಿದ್ದಾರೆ. ಆಮೇಲೆ ಖೀರ ಐತಿ ಫ್ರಿಜ್ ಒಳಗೆ ಅಂತ ಹೇಳಿ ಅಪ್ಪ ಹಿಂಗೆ ಪ್ಲಾಸ್ಟಿಕ್ ಇದ್ರೊಳಗೆ ಅಂತ ಬರೋದು ಅಪ್ಪಗೆ ಹೇಳಿ ಹೋಗಿ ಮಕ್ಕೊಂಡಾರ. ಆಮೇಲೆ ಅಪ್ಪು ತೊಗೊಂಡು ಹೋಗಿ ತಿಂದ. ಖರೆ ಅಪ್ಪು ಮೇಲೆ ಬಾತ್ರೂಮ್ಗೆ ಮತ್ತು ಸ್ನಾನಕ್ಕೆ ಹೋಗಿದ್ದ. ನಿನ್ನೆ ಕೊಡಬೇಕಾಗಿತ್ತಲ್ಲ ಎಫ್ರೋನ. ಇವತ್ತು ಚೂಡ ನಮ್ಮ ಮನೆ ಒಳಗೆ ಭಾಳ ದಿನ ನಂತರ ಚೂಡ ಮಾಡ್ತಾಯಿದ್ದೀವಿ. ಆಮೇಲೆ ಬೇಳೆದು ಮಾಡೋದೈತಿ. ಈಗ ಮೊದಲು ಬೇಳೆ ಮಾಡ್ಬೋದು. ಬೇಳೆಗೆ ಏನು ಚೂಡ ಮಾಡ್ತೀವಲ್ಲ ಅದು ರೆಡಿ ಮಾಡಿರ್ತೀನಿ. ಆಮೇಲೆ ಒಣ ಚಿನ್ಮುರಿ ಇದೆಲ್ಲ ಸ್ವಲ್ಪ ಇಟ್ಟಿರ್ತೀವಿ ನಾವು ಯಾವಾಗಲೂ. ಈಗ ಒಮ್ಮೆ ಎಲ್ಲ ಖಾಲಿ ಮಾಡಲ್ಲ. ಹುಡುಗರು ಬಂದರು ಆಮೇಲೆ ನಮಗದು ತಿನ್ನೋಕೆ ಚಿನ್ಮುರಿ ಇರ್ಬೇಕಂತ ಹೇಳಿ. ಯಾವುದು ಯಾವಾಗ ಯೂಸ್ ಆಗ್ತದೆ ಗೊತ್ತಿಲ್ಲ, ಏನೋ ಬೇಕಾಗ್ತಾವ ಅಂಥೇಳಿ ಇದೆಲ್ಲ ಮಾಡಿ ಚೂಡೋದು ಒಂದು ದೊಡ್ಡ ಕೆಲಸ ಆಗ್ತದೆ ಅದೊಂದು. ಬೇಳೆ ಚೂಡ ರೆಡಿ ಆಯ್ತು ನೋಡಿ ನಮ್ದು. ಈ ರೀತಿ ನಾವು ಬೇಳೆ ಸಲುವಾಗಿ ಮಾಡ್ಕೋತೀನಿ. ಮತ್ತು ಖಾರ ನಾವು ಮಾಡಿದ ಹಾಕಲ್ಲ, ತೊಗೊಂಡು ಬಂದಿರ್ತೀವಿ. ಕಾಶ್ಮೀರಿ ಖಾರ ಸಿಗ್ತದೆ, ಭಾಳ ಚಲೋ ಅದ ಅದು. ಮತ್ತು ಟೇಸ್ಟು ಭಾಳ ಆಗ್ತೈತೆ ಅದು. ಮತ್ತು ಇದು ಚೂಡ ಮಾಡೋದು ಈಗ. ಅದು ಮಿಕ್ಸ್ಕೊಬೇಕು. ಬಂದುಬಿಟ್ರು ನೋಡಿ ಯಜಮಾನ್ರಿ. ಹೊರಗಡೆ ಹೋಗಿದ್ರು ಏನೋ ಕೆಲಸ ಅಂತ. ಏನೇನು ತಂದರು, ಏನು ಮಾಡ್ಕೊಂಡು ಬಂದರು ಎಲ್ಲ ಹೇಳಿಸ್ತೀನಿ ಅವ್ರ ಕಡೆಯಿಂದ. ಅವಾಗಿಂದ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಬಟ್ಟೆನೂ ರೆಡಿ ಮಾಡಿಕೊಟ್ರೆ ಇದು ಆಮೇಲೆ ಹೇಳ್ತೀನಿ ಯಾರು ಕೊಟ್ಟಾರಂತ. ಏನಿದೆಲ್ಲ ಹೋಳಿ ಹಬ್ಬದ ದಿನ ಆ ಕಡೆ ತುಂಟು ಓಡಾಡ್ತಾ ಇದ್ದೀರಾ. ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡೆ ಏನು ಕೆಲಸ ಮತ್ತೆ ತೆಗೆದ್ರಿ? ಇದೇನು ತೊಗೊಂಬಂದ್ರಿ ಹೋಗಿ? ಹೊಲ್ಸ್ಕೊಂಡು ಲಾಸ್ಟಿಗೆ ಹೊಲ್ಸ್ಕೊಂಡೆ ಬಿಟ್ರಿ? ಹ್ಞೂ ಹೌದಾ? ಹಾಂ
ಮತ್ತು ವಾಪಸ್ ಮತ್ತು ಹೋಗ್ಬೋದು. ಓಕೆ, ಚಲೋ ಆಯ್ತಲ್ಲ. ಶಂಕರ್ ಬಾಬಿ ಮತ್ತು ಗಿರಿಶಂಕರ್ ನಮ್ಮ ರಿಟೈರ್ಮೆಂಟ್ ಟೈಮ್ದಾಗ ಅದೇ ಊರಾಗ ಕೊಟ್ಟಿದ್ರು. ಅದೇ ಹೇಳಿದ್ರೆ ಅವ್ರು ಹೊಲ್ಸ್ಕೋಬೇಕಪ್ಪ. ನಾನು ಸಾಡಿ ಬ್ಲೌಸು ಎಲ್ಲ ರೆಡಿ ಇಟ್ಕೊಂಡೇನಿ. ಈಗ ಅವ್ರ ಫಂಕ್ಷನ್ ರೆಡಿ ಆಗೋದಿದೆ ಅಷ್ಟೇ, ಯಾವಾಗ ಐತೆ ನೋಡ್ಕೊಂಡೆ ಊರಾಗ. ಅದ್ರ ಜೊತೆಗೆ ಇದು ಇಟ್ಬೋದು. ಹಾಂ, ನಡೀತದಲ್ಲ. ಶಿರೋಣದೊಳಗೆ ಓಕೆ ಓಕೆ. ಸಾಡಿ ಬಳಸ್ಕೊಳ್ತಾರೆ. ಈಗ ನಾಳೆನೇ ಬನ್ನ ಅಂತಂದ್ರೆ ಆಮೇಲೆ ಚಂದ್ರಶೇಖರ್ ಮತ್ತು ಜ್ಯೋತಿಜಿ ಬಂದಿರ್ತಾರೆ ಒಳಗೆ. ಹೌದಾ? ನೀವು ಆಡ್ತೀರ ಅಂದರೆ ನಿಮ್ಮ ಜೊತೆ ನಾವು ಆಡ್ತೀವಿ, ಅಲ್ಲಿ ಆಫೀಸಲ್ಲಿ ನಾಟಕ ಅಲ್ಲಿ ಆಡ್ತಾರೆ, ಹಾಂ ಹಾಂ ಅಲ್ಲಿ ಭೇಟಿ ಮಾಡಿರ್ತಾರೆ. ಹಾಂ, ಹೌದಾ? ನಾಳೆ ಆಫೀಸ್ ಕಡೆ ನಾಡೋದ? ಛೀ 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 ಛೀ, ಅವರು ಅಲ್ಲೇ ಬರತ್ತಾರ. ಏನು ಮಾಡೋದು ಹೇಳಿ? ಹಾಂ ಹಾಂ ನಡೀತದಲ್ಲ. ಮತ್ತೆ ಹಂಗೆ ಮಾಡಕ್ಕೆ ಬರ್ತದೆ. ಮತ್ತೆ ಏನು ಮಾಡೋದು ಈಗ? ಯಾಕಂದ್ರೆ ಸುಳ್ಳು ಮತ್ತು ಇಲ್ಲಿ ಮಾಡ್ಕೊತ ಕೊಡ್ರು ಅಷ್ಟು ಇದನ್ನಿಲ್ಲ. ಹುಡುಗರು ಸಮೂನು ಕಾಲು ನೋವು, ಅಪ್ಪಂದು ಅವನ ಡ್ಯೂಟಿ, ಅದಕ್ಕೆ ನಡೀತದೆ. ಎಷ್ಟು ಗಂಟೆಗೆ ಅವ್ರು ಬರ್ತಾರಲ್ಲ. ನಡೀತದೆ. ಬಟ್ಟೆ ಅದು ಎಲ್ಲ ತೆಗೆದಿಡ್ಬೇಕು ಅಷ್ಟೇ. ಈಗ ನಾಳೆವೆಲ್ಲ ನನ್ನ ಪಿಕ್ಚರ್ ಹಚ್ಚಿದ್ದು ಬಣ್ಣ, ನನ್ನ ಒಲವಿನ ಬಣ್ಣ ಎಷ್ಟೋ ದಿನ ಅಂತ ನೋಡಿರಲಿಲ್ಲ. ಟೈಮು 9:15 ಆಗೈತಿ. ಊಟ ಮಾಡೋದೈತಿ. ಮತ್ತು ಇವರು ಎಲ್ಲಿ ಹೋಗಿ ಕೊಡ್ತಾಯಿದ್ದಾರೆ ನೋಡಿ. ಅವರ ವಾಚ್ಮೆನ್ಗಳು ಹುಡುಗರು ಇವರಿಗೆ ಕರೀಲಿಕ್ಕೆ ಬಂದಾರ. ಅವ್ರು ಖುಷಿಲಿ ಮಾಡ್ತಾಯಿದ್ದಾರೆ. ಹುಡುಗರು ಮಾಡುವಂಥದ್ದು ಕಾಮಣ್ಣಂದು ಹಬ್ಬ ಇದೆ. ಅವರೇನು ಕಾಮನ್ನಾಗ ಎಲ್ಲ ಸುಡ್ತಾ ಇದ್ದಾರಂತ. ಬರೀ ಮೇಡಮ್ ರೀ ಮತ್ತು ಮಾಡೋಣ ಅಂತ ಹೇಳಿ ನನಗೂ ಕರೆಯಕ್ಕೆ ಬಂದಿದ್ರು. ಅದಕ್ಕೆ ಮತ್ತು ನಾನು ಅಂದೆ ಇಲ್ಲ, ಇವ್ರು ನಮ್ಮ ಮನೆಯವ್ರು ಕಳಿಸ್ತೀನಿ ಮತ್ತು ಬರ್ತಾರಂತ ಅನ್ನತ್ಲೆ ಅವ್ರಿಗೆ ಖುಷಿಯಲ್ಲಿ ತೊಗೊಂಡು ಅವ್ರ ಕಡೆ ಹೋಗ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊಂಬರ್ತಾರೆ, ಸ್ವಲ್ಪ ಶಾರ್ಟ್ಸು ಮಾಡ್ಕೊಂಬರ್ತಾರೆ. ನನಗೆ ಸ್ವಲ್ಪ ನಾಳೆ ದೋಸೆಗೆ ಅದು ಮಾಡೋದೈತೆ ಅನ್ನತ್ಲೆ, ಹಿಟ್ಟದು ರುಬ್ಬೋದೈತೆ. ಅದೊಂದು ದೊಡ್ಡ ಕೆಲಸ ಆಯ್ತು ನಂಗೆ. ಏನು ಈ ಗಾಡಿ ಇಲ್ಲ? ಹಾಂ, ಇವನಿಲ್ರಿ ಗಾಡಿ BMC. ಬರ್ರಿ ನೀವು. ಅಂಕಲ್ ನೀವು ಬಂದ್ರಿ? ಕತ್ಲಾಗ ಬಂದ್ರಲ್ಲ. ಹಾಂ, ದ್ಯಾಮನ ಏನು ಮಾಡಿದಿ ಈಗ ಇಲ್ಲಿ? ಹಾಂ ಹಾಂ, ಕಾಮನ್ ಅಂತಂದ್ರೆ ಏನು? ಕಾಮನ್ದ ಅರ್ಥ ಏನು? ಹಾಂ, ಏನೇನು ಮಾಡಿದ್ರಿ? ಏನೇನು ಸಾಮಾನು ತೊಗೊಂಬಂದ್ರಿ? ಏನೇನು ಮಾಡಿದ್ರಿ? ಹಾಂ ಹಾಂ, ಶೋಭನಾ ನೀ ಮಾತಾಡು. ಏನು ಮಾಡಿದಿ ಇಲ್ಲಿ? ಏನೇನಿದೆ? ಒಳ ನೀನು ಶಾನೆ ಆದಿ ಅಂತಂದ್ರೆ ನೀನು ಗೊತ್ತಿಲ್ಲ ಅಂದ್ರೆ ಹಾಂ ಹಾಂ, ಕಾಮನ್ ಅಂದ್ರೆ ಏನಂತ ಗೊತ್ತಾಗ್ಬೇಕಲ್ಲ. ನೀವು ಬರೀ ಕಾಮನ್ ಮಾಡಿದ್ರಿ ಅಂತ. ಕಾಮನ್ ಯಾಕೆ ಮಾಡ್ತಾರ ಅಂತ ಗೊತ್ತಾಗಬೇಕಲ್ಲ. ಹಾಂ, ಈ ತಡೆ ನಿಮ್ಮ ಅಪ್ಪ ಹೇಳ್ತಾನೆ. ಪ್ರಕಾಶ ಕಾಮನ್ ಅಂದ್ರೆ ಏನಪ್ಪ? ಹಾಂ, ಹೂವು, ಹೋಳಿ ಹುಣ್ಣಿಮೆ. ಹಾಂ, ಹೋಳಿ ಹುಣ್ಣಿಮೆ ಯಾಕೆ ಮಾಡ್ತಾರ ಗೊತ್ತಾಗಬೇಕಲ್ಲ. BMC ನಿಗಪ್ಪ ನಿಂತಿಲ್ಲ, ಮಾತಾಡಿ ನೀನು. ಹಾಂ, ಹೋಳಿ ಹುಣ್ಣಿಮೆ ನೀವು ಎಲ್ಲರೂ ಮಾಡ್ತೀರಿ. ಅದು ಹುಡುಗರೆಲ್ಲ ಎಷ್ಟು ಖುಷಿ ಮಾಡಿದಾರು. ಅದು ಹೋಳಿ. ಹಾಂ, ನಮಸ್ತೆ. ಹೋಳಿ ಹುಣ್ಣಿಮೆ ಯಾಕೆ ಮಾಡ್ತಾರ ಅಂತಂದ್ರೆ, ಹಾಂ ಹಾಂ, ಅಲ್ಲ ವರ್ಷದಾಗ ಒಂದ್ಸಲ ಬರ್ತದ. ಕರೆ ಹೋಳಿ ಹುಣ್ಣಿಮೆ ಅಂದ್ರೆ ಅದರ ಅರ್ಥ ಏನು? ಯಾಕೆ ಮಾಡಬೇಕು? ಮಾಡದೇ ಇದ್ರೆ ನಡೆಯತ್ಲ, ಅದು ಯಾಕೆ ಮಾಡೋದು? ಹಾಂ, ಹೋಳಿ ಹುಣ್ಣಿಮೆ ಯಾಕೆ ಮಾಡ್ತಾರ ಅಂತಂದ್ರೆ, ಈಗ ನಮ್ಮ ಜೀವನದಾಗ ನಡೆದಂಥ ಕೆಟ್ಟ ಘಟನೆಗಳು, ಕಹಿ ಘಟನೆಗಳು ಅವೆಲ್ಲ ಇರ್ತಾವಲ್ಲ, ತಪ್ಪಾಗಿರ್ತಾವ, ಏನೋ ಕೆಟ್ಟದಾಗಿರ್ತದ, ಅಥವಾ ಏನೋ ಯಾರಿಗೂ ನಾವು ಅನ್ಯಾಯ ಮಾಡಿರ್ತೀವಿ, ಅಥವಾ ನಮಗೆ ಯಾರಾದ್ರೂ ಅನ್ಯಾಯ ಮಾಡಿರ್ತಾರೆ, ಅದನ್ನೆಲ್ಲ ಇಲ್ಲಿ ಸುಟ್ಟು ಹಾಕೋದು. ಅದು ಹಾಂ, ಕೆಟ್ಟ ಘಟನೆಗಳನ್ನೆಲ್ಲ ಸುಟ್ಟು ಹಾಕೋದು, ಹೊಸದನ್ನ ಸ್ವೀಕಾರ ಮಾಡೋದು. ಸೊ ಅದಕ್ಕೆ ನಮ್ಮ ಜೀವನದಲ್ಲಿ ನಡೆದಂಥ ಕಹಿ ಘಟನೆಗಳನ್ನ ನಾವು ಇಲ್ಲಿ ಇವತ್ತು ಸುಟ್ಟು ಹಾಕ್ತಾ ಇದ್ದೀವಿ. ಓಕೆ, ಸೊ ಅದನ್ನು ಸುಟ್ಟು ಹಾಕಿ ಮತ್ತೆ ಹೊಸ ಜೀವನ ಪ್ರಾರಂಭ ಮಾಡೋದು ನಾಳೆಯಿಂದ. ಮಕ್ಕಳಿಗೆ ಹೆಂಡ್ರಿಗೆ ಕರ್ಕೊಂಡು, ತಂದೆ ತಾಯಿ ಕರ್ಕೊಂಡು ಆರಾಮಾಗಿ ಖುಷಿಯಾಗಿ ಜೀವನ ಮಾಡ್ಬೇಕು. ಅದಕ್ಕೆ ಹೋಳಿ ಹಬ್ಬ ಮಾಡ್ತಾರ. ಯಾಕೆ ಮಾಡ್ತಾರಪ್ಪ ದ್ಯಾಮನ? ಈ ಕಿವಿಯಿಂದ ಬಿಟ್ಟು ಆಯ್ತು, ಚಲೋ ಮಾಡ್ರಿ. ಬೆಂಕಿ ಹಚ್ಚೋರು ಬೆಂಕಿ ಹಚ್ಚ್ರಿ. ಮತ್ತೆ ನಮ್ಮದು ಹೋಳಿ ಹಬ್ಬಕ್ಕೆ ಪಟ್ಟಿ ಗಿಟ್ಟಿ ಏನೋ ನೀವು ಕೇಳಿಲ್ಲ ಒಟ್ಟ? ಇವರು ನಮ್ಮ ಮಣಿಕಂಠ
ಟೈಮ್ 10 ಗಂಟೆ ಆಗೈತಿ. 10 ಗಂಟೆಗೆ ಬಟ್ಟೆಗಳು ಇಸ್ತ್ರಿ ಮಾಡ್ಕೊಂಡೆ ತಂದು ಕೊಡ್ತಾ ಇದ್ದಾರೆ. ಏನು ಮಾಡ್ತೀರಾ, ಏನು ಕೆಲಸಪ್ಪ ಅಂತ ಅಂತೀನಿ. ನಮ್ದು ಎಷ್ಟು ಕೆಲಸಗಳು ಮಾಡಿದ್ರು ಇಡೀ ನಾನು ಕುತ್ಕೊಂಡು ರಾತ್ರಿ ಎಲ್ಲ ಮಾಡಿ ಬೆಳಿಗ್ಗೆನೂ ಮಾಡಿದ್ರು ನಮ್ಮ ಕೆಲಸ ಮುಗಿಯಲ್ಲ ಅನಿಸ್ತೈತೆ ನಂಗೆ. ಅವರು ಬಾಂಧಿಕರ್ ಅಂತೇಳಿ ಡ್ರೈ ಕ್ಲೀನಿಂಗ್ ಮತ್ತು ಐರನ್ ಎಲ್ಲ ಮಾಡಿಕೊಡ್ತಾರೆ. ಇಲ್ಲಿದಾರ ಮತ್ತು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಈಗ ಅಮ್ಮನ ಏನಿದೆ ಆಯ್ತೇನೆ ಏನು ನಿಂದಷ್ಟು ಕೆಲಸ ಎಲ್ಲದು ನಮ್ದು ಯಾಕೆ ಇಷ್ಟು ಜೀವನ ಬ್ಯುಸಿನ ಆಗೈತಿ. ಇದೇನು ಹಾಕ್ಕೊಂಡು ತಲೆಯಾಗ ಕಾಲು ನೋವು ಹಿಂಗೈತೆ. ಹಾಂ ಹೌದು. ನಾಳೆ ಎಷ್ಟು ಗಂಟೆಗೆ ಐತೆ ಕ್ಲಾಸ್ ನಿಂದ? ಬಾಕಿದು ಏನು ಕ್ಲಾಸಿಗೆ ಅದು ಕೇಳ್ತೇನೆ ನಾವು. ನಾಳೆ ನಾವು ಹೋಳಿಗೆ ಉಳುವರಿಗೆ ಹೋಗೋರ್ದೆ. ನೀ ಎಷ್ಟು ಗಂಟೆಗೆ ಹೋಗಿದೆ? 9ಕ್ಕೆ. ನಿನ್ನ ಡಬ್ಬ ತೆಗಿತೀನಿ. ಊಟ ಇದ್ರಾಗ ಬಾದಾಗಲಿ ಇವತ್ತಿಂದೆಲ್ಲ. ಈಗ ಬಂದಾಳ, ಡಬ್ಬ ತೊಗೊಂಬಂದಾಳ. ಮನೆಗೆ ಬಂದ್ಮೇಲೆ ಊಟ ಮಾಡಿದ್ಲು. ನುಗ್ಗೆಕಾಯಿ ಸಾರು ಅನ್ನ ಇದ್ರಾಗೆಲ್ಲ ಹಂಗೆ ಡಬ್ಬ ಒಳಗೆ ಹಂಗೈತೆ ನೋಡಿ. ತೆಗಿಯೋಣ ಅಂದ್ರೂ ಆಗೇನಿಲ್ಲ. ಈಗ ತೆಗಿಯೋಣ ಅಂತಂದು ಆಮೇಲೆ ತೆಗೆದ್ರೆ ಆಯ್ತು ಅಂದ್ಕೊಂಡು ಈಗ ರಾತ್ರಿ 10 ಗಂಟೆಗೆ ನೆನಪು ಬಂದೈತಿ. ಇದೆಲ್ಲ ಇದ್ರಾಗ ಇಟ್ಕೊಂಡಿದ್ದ ನೋಡಿ ಎಲ್ಲ. ಇದು ಸ್ವಲ್ಪ ಪಕ್ಷಿಗಳಿಗೆ ಹಾಕಬೇಕು. ಇದ್ರ ಪಲ್ಯ ಐತಿ ತೆಗೆದಿಟ್ಕೊಂಡು. ಮತ್ತು ನನಗೆ ಇದೊಂದು ದೊಡ್ಡ ಕೆಲಸ ಆಯ್ತು ನೋಡಿ. ನನಗೆ ದೋಸೆದು ಒಂದು ರುಬ್ಬೋದಿತ್ತಂದ್ರೆ ನನಗೆ ಬೇಗ ಆಗೋದೇ ಇಲ್ಲ. ಏನು ಮಾಡ್ತೀರಾ, ಹೀಗಾಗಿ ಅವಳು ಅಕ್ಷರಗೂ ಹೇಳಿದ್ದೆ ಸಾಯಂಕಾಲ ಬಾ ಅಂತಂದ್ರೆ ಅಲ್ಲಿ ಬಣ್ಣ ಹಚ್ಚತ್ತಾರ ಅಂತ ಹೇಳಿ ಹೊರಗಡೆ ಬರಕ್ಕೆ ಕೊಡ್ವಾರ ಅಂತ ಹೇಳಿ ಅವಳು ಬರಲಿಲ್ಲ. ತಪ್ಪಿಸ್ಬಿಟ್ಟು ಇವತ್ತು ಬರ್ತೇನೆ ಅಂತ ಹೇಳಿ ಸಾಯಂಕಾಲ ನನಗೆ ಮತ್ತು ನಾ ದೋಸೆದು ನೆನೆಸಿದ್ದೆ. ಏನು ನಾಳೆ ಬೆಳಿಗ್ಗೆ ಅವಳು ಬರಲ್ಲ ಅಂಥೇಳಿ ಹಬ್ಬದ ದಿನ ಅಲ್ಲಿ ಬಣ್ಣ ಆಡ್ತಾ ಇರ್ತಾರೆ, ಬರಲ್ಲ ಅಂತ ಅಂದಮೇಲೆ ದೋಸೆ ನೆನೆಸಿ ಬೆಳಿಗ್ಗೆ ದೋಸೆ ಹಾಕಿ ನೆನೆಸಿದ್ದೆ. ಈ ದೋಸೆದು ಮೊದಲು ರುಬ್ಕೋತೀನಿ. ಆಮೇಲೆ ಬೆಳಿಗ್ಗೆ ನಾಳೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ದೋಸೆ ತಿಂಡಿ ಅದ. ಪಟ್ನೆ ಮಿಕ್ಸರ್ ಮಾಡ್ಕೋತೀನಿ. ಟೈಮ್ 10 ಆಗೈತಿ. ನನಗೂ ಭಾಳ ಕೆಟ್ಟ ನಿದ್ದೆ ಬಂದೈತಿ. ನಂದು ಡೇಟ್ ಅದು ಆಗಿತ್ತು ಅನ್ನೋದ್ಲೆ ನಂಗೆ ಟಯರ್ಡ್ ಆಗಿತ್ತು ಫುಲ್. ನಂದು ಹೋಳಿ ಹಬ್ಬ ಒಳಗೆ ಅದ್ರೊಳಗೆ ಆಗೈತಿ. ಮತ್ತು ಈಗ ನಾಳೆ ಹಬ್ಬಕ್ಕೆ ಬಣ್ಣ ಆಡ್ಲಿಕ್ಕೆ ಬೇರೆ ಹೋಗೋದೈತಿ ನನಗೆ. ಅದೆಲ್ಲ ಸುತ್ತ ಬಟ್ಟೆ ಅದು ತೆಗೆದಿಡೋದೈತಿ. ಈಗಾಗಲೇ ನಾವು ನಿಮಗೆ ಬಣ್ಣ ಆಡಿದ್ದ ಎಲ್ಲ ಮುಂಚೆನ ಎಲ್ಲ ಶಾರ್ಟ್ಸ್ಗಳು ಬಿಟ್ಟು ಭಾಳಷ್ಟು ಜನ ನೋಡಿದ್ರಿ, ಭಾಳ ಇಷ್ಟನೂ ಪಟ್ಟಿದ್ರಿ. ಮತ್ತೀಗ ನಾಳೆ ಮತ್ತು ಆಡೋದಿದೆ. ಆಯ್ತು ನೋಡಿ. ಟೈಮ್ 10:30 ಮತ್ತು ದೋಸೆ ಹಿಟ್ಟೂ ರೆಡಿ ಆಗೈತಿ. ನಾನು ಮೊಸರು ತಿನ್ಕೊತ್ಕೊತಿದ್ದೀನಿ. ಈಗ ರಾತ್ರಿ 11 ಗಂಟೆ ಆಗ್ಲಿಕ್ಕೆ ಬಂದದ. ಮತ್ತು ಸ್ವಲ್ಪ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡಿಬಿಡ್ಬೇಕು. ನಂಗೆ ನಾಳಿದ ಸ್ವಲ್ಪ ಬಟ್ಟೆ ತೆಗೆದಿಟ್ಕೋಬೇಕು. ಸ್ವಲ್ಪ ಪಟ್ನ ಇರ್ತೀನಿ. ನಾಳೆ ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಯಾವ ಬಟ್ಟೆ ಹಾಕೋತೀನಿ, ಯಾವ ರೀತಿ ರೆಡಿ ಆಗ್ತೀನಿ ಎಲ್ಲ ನೀವು ನೋಡ್ರಂತೆ.